ಮುಖ್ಯಮಂತ್ರಿ ಕುಮಾರಸ್ವಾಮಿ ಇನ್ನೂ ಕೂಡ ರೈತರ ಸಾಲ ಮನ್ನಾ ಮಾಡಿಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ಸಾಲ ಮನ್ನಾದ ಬಗ್ಗೆ ಸ್ಪಷ್ಟತೆಯೇ ಇಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪನವರು ಆರೋಪವನ್ನ ಮಾಡ್ತಿದ್ದಾರೆ. ರೈತರಿಗೆ ಹೊಸ ಸಾಲ ಸಿಗ್ತಾ ಇಲ್ಲ, ಕೋಆಪರೇಟಿವ್ ಸೊಸೈಟಿಗಳು ಮುಳುಗ್ತಾ ಇವೆ ಅಂತ ಕಿಡಿಕಾರಿದ್ದಾರೆ. ಮೈಸೂರು ನಗರದ ಕಾರ್ಯಕಾರಿಣಿ ಸಮಿತಿ ಸಭೆ ಇದೆ. ಬಹುಪಾಲು ಇಲ್ಲಿ ಮಹಾನಗರ ಪಾಲಿಕೆ ಚುನಾವಣೆನೂ ಘೋಷಣೆ ಆಗಬಹುದು ಇವತ್ತು ನಾಳೆಯಲ್ಲಿ. ಪಕ್ಷದ ಬಲವರ್ಧನೆ ಈ ದೃಷ್ಟಿಯಿಂದ ಅವ್ರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದೇನೆ. ಅದಾದ್ಮೇಲೆ ಬಸವ ಜಯಂತಿ ಕಾರ್ಯಕ್ರಮ ಇದೆ. ಅದು ಮುಗಿಸ್ಕೊಂಡು ಬಂದು 4 ಗಂಟೆಗೆ ಚಾಮರಾಜನಗರ ಜಿಲ್ಲೆ ಚುನಾವಣೆಗೆ ದೃಷ್ಟಿಯಿಂದ ಪ್ರಮುಖರನ್ನು ಇಲ್ಲೇ ಕರೆದಿದ್ದೇನೆ. ನಾನು ಅವ್ರ ಜೊತೆ ಸಮಾಲೋಚನೆ ಮಾಡೋನಿದ್ದೇನೆ. 9ನೇ ತಾರೀಕಿನಿಂದ ಬೀದರ್ ಕಲಬುರಗಿ ಭಾಗದಿಂದ ನನ್ನ ಪ್ರವಾಸ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಾಳೆ ಬರುವಂತಹ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿ ಎಲೆಕ್ಷನ್ಸ್ ಅಲ್ಲಿ ನಮ್ಗೆ ವಿಶ್ವಾಸ ಇದೆ 160 ಭಾಗ ನಾವು ಅಧಿಕಾರ ತಗೊಳ್ತೇವೆ ಅಂತ. ಆ ದಿಕ್ಕಿನಲ್ಲಿ ಎಲ್ಲ ಕಾರ್ಯಕರ್ತರ ಸಂಪರ್ಕ ಮಾಡ್ತಾ ಇದ್ದೇವೆ. ಆ ದಿಕ್ಕಿನಲ್ಲಿ 3 ತಂಡಗಳಲ್ಲಿ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಾ ಇದ್ದೇವೆ. ನಮ್ಮ ಸಮಸ್ಯೆ ಪ್ರಶ್ನೆನೇ ಬರೋದಿಲ್ಲ. ಅವರು ಕಾಂಗ್ರೆಸ್ ಜೆಡಿಎಸ್ ಏನ್ ಮಾಡ್ಕೊಂತಾರೆ ಅನ್ನೋದ್ರ ಬಗ್ಗೆ ನನಗೇನು ಉತ್ತರ ಕೊಡೋ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಕಾರ್ಯಕರ್ತರು ಹೋಗ್ಬೇಕಲ್ಲ, ಅದಕ್ಕೆ ಅಷ್ಟು ಸುಲಭದ ಕೆಲಸ ಅಲ್ಲ ಮೈತ್ರಿ ಮಾಡ್ಕೊಳ್ಳುವಂತಹದ್ದು. ಎಲ್ಲೆಣ್ಣ ಸಾಲ ಮನ್ನಾ ಆಗಿದೆ. ಕಳೆದ 2.5 ತಿಂಗಳಿಂದ ಇದೇ ಮಾತುಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಮಾಡ್ತೇನೆ, ನಾಳೆ ಮಾಡ್ತೇನೆ ಅಂತ. ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇನ್ನೂ ಸಹ ಯಾವುದೇ ಸ್ಪಷ್ಟತೆ ಕಾಣ್ತಾ ಇಲ್ಲ. ಮತ್ತೆ 4 ಕಂತುಗಳಲ್ಲಿ ನಾವು ಮರುಪಾವತಿ ಮಾಡ್ತೇವೆ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲದ ಬಗ್ಗೆ ಅಂತ. 2 ಲಕ್ಷ ಇದ್ದದ್ದು ಈಗ 1 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಸಾಲ ಮನ್ನಾ. ಆ ಬಗ್ಗೆನೂ ಯಾವುದೇ ಸ್ಪಷ್ಟತೆ ಇಲ್ಲ. ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಈಗಾಗಲೇ ಮುಳುಗೋಗ್ತಾ ಇದೆ. ಹಿಂದಿನ ಸರ್ಕಾರ ಕೊಡಬೇಕಾದ ಬಾಕಿ ಹಣವನ್ನೇ ಕೊಟ್ಟಿಲ್ಲ. ಅದರಿಂದ ಅದು ಅವ್ರಿಗೆ ಬಿಟ್ಟಂತದ್ದು. ಅವರೇನೋ ತಕ್ಷಣ ನಾವು ಸರ್ಕಾರಿ ಆಜ್ಞೆ ಹೊರಡಿಸ್ತೇವೆ ಸಹಕಾರಿ ಸಂಘದ ಸಾಲದ ಬಗ್ಗೆ ಅಂತ ಕಾದ್ ನೋಡೋಣ. ಆದರೆ ರೈತರು ಮಾತ್ರ ಸಂಕಷ್ಟದಲ್ಲಿದ್ದಾರೆ. ಹೊಸ ಸಾಲ ಸಿಗ್ತಾ ಇಲ್ಲ. ಮತ್ತೆ ಸಾಲ ವಸೂಲತಿಗೆ ಒತ್ತಾಯಗಳು ನಡೀತಾ ಇದೆ. ಜನ ಗೊಂದಲದಲ್ಲಿದ್ದಾರೆ.